ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಮಂಗು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಈಗ ನೀವು ವಾಟ್ಸಪ್ ಪೇಜನ್ನು ಓಪನ್ ಮಾಡ್ಕೊಂಡಿದ್ದಾಗ ರೈಟ್ ಸೈಡಲ್ಲಿ ರಿಂಗ್ಸ್ ಕಾಣ್ತಾ ಇದೆಯಲ್ವ, ಆ ಒಂದು ರಿಂಗ್ಸ್ನ ಕಡೆ ಕ್ಲಿಕ್ ಮಾಡಿದಾಗ ಮೆಟಾ AI ಅಂತ ಬರುತ್ತೆ. ಅದು ನಿಮಗೆ ಬೇಡ ಅಂತಿದ್ರೆ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಮೆಟಾ AI ಅಂತ ಹೊಸದಾಗಿ ಅಪ್ಡೇಟ್ ಬಂದಿದೆ ಅಲ್ವಾ, ಆ ಒಂದು ಫೀಚರ್ ನಿಮಗೆ ಬೇಡ ಅಂತಿದ್ರೆ ನೀವು ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಬೇಡ ಅಂತಿದ್ರೆ ವಾಟ್ಸಪ್ಪನ್ನು ಓಲ್ಡ್ ವೇರಿಯೇಷನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ನಾನು ರಿಮೂವ್ ಮಾಡೋಕ್ಕಾಗಲ್ಲ. ನೀವು ಅದ್ರ ಬದಲಿಗೆ ಓಲ್ಡ್ ವೇರಿಯೇಷನನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅದು ಕಾಣಿಸಲ್ಲ. ಫ್ರೆಂಡ್ಸ್, ಓಲ್ಡ್ ವೇರಿಯೇಷನಲ್ಲಿ ಏನಿರುತ್ತೆ ಅಲ್ವಾ ಅದೇ ನೀವು ಯೂಸನ್ನು ಮಾಡ್ಕೊಳ್ಬೋದು. ಈಗ ಆ ಒಂದು ಆ್ಯಪ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಲ್ಡ್ ವೇರಿಯೇಷನ್ ಆ್ಯಪನ್ನು. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಇಲ್ಲಾಂತಂದರೆ ಗೂಗಲಿಗೆ ಹೋಗಿ ಓಲ್ಡ್ ವೇರಿಯೇಷನ್ ವಾಟ್ಸಪ್ ಅಂತ ಸರ್ಚ್ ಮಾಡಿದರೆ ಆಗ ನಿಮಗೆ ಸಿಗುತ್ತೆ ಓಲ್ಡ್ ವೇರಿಯೇಷನ್ ಆ್ಯಪ್. ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಂಡು ಓಲ್ಡ್ ವೇರಿಯೇಷನ್ನ ಯೂಸ್ ಮಾಡ್ಕೊಳ್ಬೋದು. ಈಗ ಹೊಸದಾಗಿ ಬಂದಿರುವಂಥ ನ್ಯೂ ವೇರಿಯೇಷನ್ ಬೇಡ ಅಂತಿದ್ರೆ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದರೂ ಕೂಡ ಕಾಮೆಂಟ್ ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.